ಋತಂ ಸಾಮಂತರಾಜರಿನ್ ದೊಡಗೂಡಿ ಮೆರೆವೆ ಧೃತರಾಷ್ಟ್ರ ಕುಮಾರನಿಗೆ ಅದ್ಯಾರು ಸಾಟಿ ಸಾಟಿ ಇರುವರೇ ನನಗೆ ಸರಿ ಸಾಟಿ ಇರುವರೇ ಸಾಟಿ ಇರುವರೇ ನನಗೆ ಸರಿ ಸಾಟಿ ಇರುವರೇ ಗುರುಕುಲಸಿ ಭಾಷಣದಿ ಚಲವೋ ಬಿಡಲೆ ಸೌರದಿಗೆ ಕೈಗದೊರೆಯಿಸಿ ಬಾಳುತ್ತದೆ ಗುರುಕುಲಸಿ ಭಾಷಣದಿ ಚಲವೋ ಬಿಡಲೆ ಸೌರದಿಗೆ ಕೈಗದೊರೆಯಿಸಿ ಬಾಳುತ್ತದೆ ಸಾಟಿ ಇರುವರೇ ನನಗೆ ಸರಿ ಸಾಟಿ ಇರುವರೇ ದುರ್ಯೋಧನಾದಿಗಳಿರಲು ಸೌರವನ್ನು ವಧಿಸಲು ಬಿಡುವಲೇ ಭೀಷ್ಮ ದುರ್ಯೋಧನಾದಿಗಳಿರಲು ಸೌರವನ್ನು ವಧಿಸಲು ಬಿಡುವಲೇ ಮಾವಸ ಕುನಿ ಸಲಹೆ ನೀಡದಿರುವಲೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವಲೇ ಈ ಮಾವಸ ಕುನಿ ಸಲಹೆ ನೀಡದಿರುವಲೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವಲೇ ಅನುಜನ ಶಾಸನ ಅವರನ್ನು ವಧಿಸದಿರುವಲೇ ಶಾಸನ ಅವರನ್ನು ವಧಿಸದಿರುವಲೇ ಹೇಗಿರುವಲ್ಲಿ ಸಾಟಿ ಇರುವಲೇ ನನಗೆ ಸರಿ ಸಾಟಿ ಇರುವಲೇ ಸಾಟಿ ಇರುವಲೇ ನನಗೆ ಸರಿ ಸಾಟಿ ಇರುವಲೇ ಗುರುಕುಲಸಿ ಭಾಷಣದಿ ಚಲವ ಬಿಡಲೆ ಸೌರನಿಗೆ ಕೈಗದೊರೆಯಿಸಿ ಬಾಳುತ್ತದೆ ಗುರುಕುಲಸಿ ಭಾಷಣದಿ ಚಲವ ಬಿಡಲೆ ಸೌರನಿಗೆ ಕೈಗದೊರೆಯಿಸಿ ಬಾಳುತ್ತದೆ ಸಾಟಿ ಇರುವಲೇ ನನಗೆ ಸರಿ ಸಾಟಿ ಇರುವಲೇ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಸಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಶ್ರೇಷ್ಠನನ್ನು ರಾಯಭಾರಿಯ ನಾಯಕರಿಸಿರುವರಂತೆ ನೋಡಿದಿರ ಅರಣ್ಯವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ. ಅವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧವೂ ಸಿದ್ಧವಲ್ಲವೇ? ಆತ ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೌಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚುಗುಚ್ಚಾಗಿ ಹೋಗುವರು. ಸಹೋದರ ಶಾಸನ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಅಮ್ಮ ಅಂಗರಾಜರಾದ ವೀರ ತಳ್ಳದಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ ಪುರುಷೋತ್ತಮನ ದಯಮಾಡಿಸುತ್ತಿರುವ ಪುರುಷೋತ್ತಮ ಅವನ ಯಾರಿಗೆ ಪುರುಷೋತ್ತಮ? ಅವನೆಲ್ಲಿಯ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಗೋಪಾಲನ ಪುರುಷೋತ್ತಮನೇ ಪೂಜ್ಯನೇ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ದಾಸಿ ಪುತ್ರನ ಮನೆಯಲ್ಲಿ ಆಶ್ರಯಿಸಿದಂತೆ ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಓ, ಯಾರು ಮಾತನಾಡುತ್ತಿರುವುದು? ವಿದುರ ಮಹಾಶಯ. ಏನು ಹೇಳಿದೆ? ಪಾಂಡವರಿಗೆ
ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು? ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ? ರೋಗಿಯು ಅಪತ್ಯ ರುದಿಸುವಂತೆ ಪಥ್ಯವು ಎಂದಿಗೂ ರುದಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಗೆ ಈ ರೀತಿ ವಿಕಲ್ಪವಾಗಿ ಮಾತನಾಡುತ್ತಿರುವೆ. ವಿದುರ, ಸಕಲ ವೀರರಿಂದ ಪರಿವೃತ್ತನಾದ ವೀರ ಚಕ್ರವರ್ತಿಗೆ ದಾಸಿಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ಶಾಸನ, ಏ ವಿದುರನು ಹಿರಿಯವನು ಪೂಜ್ಯನೆಂದ ಸುಮ್ಮನಿನ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಮಾತಾಡುತ್ತಿರುವನು. ಈತನನ್ನು ಕೂಡಲೇ ಸಭೆಯಿಂದ ಆಚೆ ಇಟ್ಟು ವಿದುರ, ಆಡ್ನಲ ಮಾತಿನಂತೆ ಸಭೆಯನ್ನು ಬಿಟ್ಟು ತೊಲಗು. ಇಲ್ಲವಾದರೆ ಈ ನನ್ನ ಗಳೆಯನ್ನು ಅಪ್ಪಳಿಸಿ ಬಿಡುವರು. ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೇ? ಕೇಳು, ಅಂದು ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಅಪ್ಪಳಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು. ಪೂಜ್ಯರಾದ ವಿದುರರನ್ನು ಅಪಾಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇಯಲ್ಲ. ಅವರು ನಿನ್ನ ಸಹಾಯಕ್ಕಾಗಿ ನಿಂತಿದರೆ ಮೂರು ಲೋಕದಲ್ಲಿಯೂ ಜಯಿಸುವಂಥವರಿಲ್ಲದಂತಾಗಿತ್ತು. ಕರ್ಣ, ದುರದು ಆರ್ತನ ಶಿರವಂ ತರಿದು ದುರದು ಪಾರ್ಥನ ಶಿರವಂ ತರಿದು ಮರೆಗುರುಳಿಪೆನು ನಿನಗೆ ಸಪಥವನಾಂತೋ ಕರ್ಣ. ಮಹೇಶ್ವರ ಕುವರನು ಮೆಚ್ಚಿಸಿ ಮರಜಾಂಪವ ಪಡೆದ ನಿನಗೆ ಸರಿಸಮರ್ಯಾರಿಹರು ಕರ್ಣ. ಕರ್ಣ, ಈತನ ಗೊಟ್ಟು ಬೇರಿಕೆಗೆ ನೀನು ಎದುರುವಂತಾದೆಯಲ್ಲ. ಏ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗತಕ್ಕದ್ದೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ, ನೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅಂತವರ ಕೂಡಲೇ ಸಭೆಯಿಂದ ಆಚೆ ಹೋಗಬೇಕಾದೀತು. ಎಚ್ಚರ! ಸಹೋದರ ಶಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧಪಡಿಸಿರ್ಬೇಕಾ? ಇದೋ ಸಿದ್ಧವಾಗಿರುವುದು. ಎಲ್ಲಿ? ಅದನ್ನೇ ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡದೆ ಬಿಡ್ತಿರುವೆನು. ಏನು ಈ ದುರ್ಯೋಧನ ಎಷ್ಟು ದುರಾಂಕಾರದಿಂದ ಮೆರೆತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕಾರವನ್ನು ಮಾಡುತ್ತಿರುವಾಗ ಈತನು ಕಣ್ಣೆದ್ದು ಸಹ ನೋಡದೆ ಕುಳಿತಿರುವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿ ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೆ ಜಾಗೃತಳಾಗು.
ಚಕ್ರವರ್ತಿಯಾದ ನೀನು ನಮಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದರು ಈ ಭೂದೇವಿಗೆಂದು ತಿಳಿ. ನಿನಗಲ್ಲ ಕೃಷ್ಣ, ನಿನಗಲ್ಲ. ಇದೋ ಕೃಷ್ಣ ಬಂದಂತಾಯಿತು. ಈ ಪೀಠವನ್ನು ಸ್ವೀಕರಿಸಿ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಮಮತೆ ಅಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುವುದು. ಅಂದು ನಿನ್ನ ದ್ವಾರಕಾ ನಗರದಲ್ಲಿ ನರ್ತನವನ್ನು ನೋಡಿ ಬೇಸತ್ತಿರುವೆ. ಇಂದು ನನ್ನ ಆಸ್ಥಾನದಲ್ಲಿ ನರ್ತನವನ್ನು ನೋಡಿ ಸಂತೋಷ ಬಿಡು. ಸಹೋದರ ಶಾಸನ ನಡೆಯಲಿ. ಯಾರಲ್ಲಿ ಏನಪ್ಪಣೆ? ಅರ್ಥಕ್ಕೇನು ಬರಮಾಡಿ? ಅಪ್ಪಣೆ ಮಹಾಪ್ರಭು. ಕರುನಾಡ ಕುರುಭೂಪ ರಾಜೇಶ್ವರ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕರುನಾಡ ಕುರುಭೂಪ ರಾಜೇಶ್ವರ. ತ್ರಿಭುವಯಂಕರ ರೂಪ ಮನೋಹರ ಸಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ತ್ರಿಭುವಯಂಕರ ರೂಪ ಮನೋಹರ ಸಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ವಿಜಯ ಭಲ್ಲ ಕಾರಣ ಸೋದರ ಭಾವನ ಪುರವೇಶ್ವರ ಸೋದರ ಭಾವನ ವಿಡಲಿ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ
ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡ ಕುರುಗೋಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುನಾಡ ಕುರುಗೋಪ ರಾಜೇಶ್ವರ ಕೃಷ್ಣ ಕೃಷ್ಣ ಕೊಳಲ ಜಗವ ಜನರ ಮರುಳು ಹೊರಪ ಕೃಷ್ಣ ಈ ನರ್ತಕಿಯರ ನಮನಗಳು ಕೃಷ್ಣ ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಕನಕಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಕನಕಾರಿ ಇವನಿಗೆ ಸರಿಸಾಸಿ ಆರಿಗರು ಇವನಿಗೆ ಸರಿಸಾಸಿ ಆರಿಗರು ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕೌರವೇಶ್ವರ ಛಲದಲ್ಲಿ ಬಲದಲ್ಲಿ ಕೌರವೇಶ್ವರ ಕರುನಾಡ ಕುರುಗೋಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುನಾಡ ಕುರುಗೋಪ ರಾಜೇಶ್ವರ
ಕತೆ ಕಜಂ ತರಿರ ಕದಿ ಕಗನ ಕತೆ ಕಜಂ ತರಿ ತಂಗಿಡದ ಗದರಿಗಿಡದ ದೀಂಗಿನಕ್ಕು ತಂಗಿಡದ ಗದರಿಗಿಡದ ದೀಂಗಿನಕ್ಕು ಕರುನಾಡ ಪರಾಜೇಶ್ವರ ರಾಜೇಶ್ವರ 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 ಹಲೆ 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 ಮುರಹರಿ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಭರತ ಭೂಮಾತೆಯನ್ನು ಶಾಂತಿಯಿಂದ ಅಭಿಷೇಕ ಮಾಡಿರೋ ಅಥವಾ ಮಾತೃ ಮೂರ್ತಿಯನ್ನು ರಕ್ತಧಾರೆಯಿಂದ ತೋರಿಸಿರೋ, ಇವೆರಡರಲ್ಲಿ ಒಂದನ್ನು ನಿರ್ಣಯಿಸಬೇಕಾಗಿದೆ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ನಿಮ್ಮ ವಾಗ್ದಾನವೂ ಉಳಿದಿದೆ. ಈ ರೀತಿ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಮುಂದೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು ಸಭಾಸದರೆ ಪಾಂಡವರ ವಿನಿಯೋಚಗಳನ್ನು ಕೇಳಿದಿರ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ್ದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ದುಡಿಗಿನ ದುಡಿಗನ ಪಡೆ
ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧವೂ ಸಿದ್ಧವಲ್ಲವೇ? ಅಲ್ಲ, ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಇದೇ ನನ್ನ ಅಭಿಮತ. ಪಿತಾಮಹ, ಬಾರಿ ಬಾರಿಗೂ ಪಾಂಡವರೇ ನಿರ್ದೋಷಿಗಳೆಂದು ನಿರೂಪಿಸುತ್ತಿರುವ ಏ ನಿಮ್ಮ ಹಿತೋಪದೇಶ ನಮ್ಮ ಶಿರಶೂಲ ಪ್ರಾಯ. ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದೇಶಿಸಬೇಕು. ಇದೇ ನನ್ನ ಅಭಿಮತ. ದುರ್ಯೋಧನ, ಆರು ಓ ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲೇ ನಿಮ್ಮ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ? ಅರಣ್ಯ ರೋದನವೇ ಸರಿ. ಏನು ಮಾಡುವುದು? ನಿನ್ನಂಥವನಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ನೋಡಿದಾಗ ಬುದ್ಧಿ ಹೇಳುವುದು ವಿವೇಕಿಗಳ ಕರ್ತವ್ಯ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ಕೃಷ್ಣನಿಗಾಗಲಿ ಪಿತಾಮಹರಿಗಾಗಲಿ ನನ್ನ ತಂದೆಯವರಿಗಾಗಲಿ ನನ್ನೊಬ್ಬನಲ್ಲಿ ದೋಷ ಕಂಡು ಬರುವುದು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನ ಹೇಳಿದಿರಿ. ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಹಡಂಬುಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ, ಆಗಲ್ಲ ಕೇಳು. ಈ ದುರ್ಯೋಧನನ್ನು ಸೆದೆ ಬಡಿಬೇಕಂದನಲ್ಲವೇ ಆ ನಿನ್ನ ಕೊಂಡ ಭೀಮ, ಅದು ದುರಾಗ್ರಹ. ಓ ಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ, ಅದು 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 ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಆ ನಿನ್ನ ಹೇಡಿ ಪಾಂಡವರು, ಅದು ದುಸ್ಸಾವಾಸ. ಈ ದುರ್ಯೋಧನ ದುಶ್ಯಾಸರನ್ನ ಪುಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಹೇಡಿ ಪಾಂಡವರು,
ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಜಗತ್ತಿರಲ್ಲವೇ? ಆ ನಿನ್ನ ಹೇಡಿ ಪಾಂಡವರು, ಅದು ದುರಾಸೆಯ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿ, ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಕೃಷ್ಣ, ಅಣ್ಣನ ಮಾತುಗಳು ನಮಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಅರಿವ ರಕ್ತವು ಎಂದಿಗೂ ಸಾಂತಲಾಗಲಾರದು. ಪಾಂಡವರ ಸೇರ ಸಮುದ್ರವನ್ನು ಕಾಲಕ್ಕೆ ಬಿಡುವ ಕಡುಗಡಿಗಳು ನಾವುಗಳು ತಿಳಿಯುತ್ತೆ. ಮರ್ಯಾದೆಯಿಂದ ಬಂದ ದಾರಿಯನ್ನು ಹಿಡಿಯುವುದು ಬಹಳ ಉಚಿತ. ಇಲ್ಲವಾದರೆ ನಿನಗೆ ತಕ್ಕ ಪಾಠವನ್ನು ಕಲಿಸುವೆವು. ಪಾಂಡವರು ನಮ್ಮನ್ನು ಕಂಡು ಗಡಗಡಗಡನೆ ನಡುಗುವರು. ಅಭಿಮತವೇ ನಮ್ಮಗಳ ಅಭಿಮತ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ. ಯುದ್ಧವೇ ಸಿದ್ಧರಾಗಲಿ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯೋ ತೀರುವ ತನಕ ಈ ರಾಧೇನಿಗೆ ಮೃಷ್ಟಾನ್ನವೂ ರುಚಿಸಿದ್ದಿಲ್ಲ. ಆದ್ದರಿಂದ ಸಂಧಿಯ ಅಂತಿಮ ಕಾಲದಲ್ಲಿ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ಕುಲದಲ್ಲಿ ಕೀಳಾದರೂ ಛಲದಲ್ಲಿ ನಿನ್ನದೇ ಮೇಲುಗೈ. ಕುಲದ ಕಳಂಕದಿಂದ ಛಲವು ಕಲಿಸಿದವಾಗಬಲ್ಲದೆ ಪಾಂಡವರಾಯವಾರಿ. ಕರ್ಣ, ಅರ್ಜುನನ ಮೇಲಿನ ವೈಯಕ್ತ ವೈರಕ್ಕೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಕೆ? ಅರ್ಥ ಸಾಧನೆಗಾಗಿ ಅರ್ಧ ರಾಜ್ಯವನ್ನು
ಸಣುಗರಾದ ಪಾಂಡವರನ್ನು ಉದ್ಧರಿಸಲು ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲ, ನಿನ್ನದು ಸ್ವಾರ್ಥಾಭಿಮಾನವು ಅಥವಾ ಸ್ವಾಮಿ ಕಾರ್ಯ ದುರಂಧರನಾಗಿ ತನು ಮನಗಳೆಲ್ಲವನ್ನು ಅರ್ಪಿಸಲು ಸದಾ ಸಿದ್ಧವಾಗಿರುವ ನಾನು, ನನ್ನದು ಸ್ವಾರ್ಥಾಭಿಮಾನವು. ವಿಚಾರ ಮಾಡು ಯದುಪತಿ, ವಿಚಾರ ಮಾಡು. ಬಲೆ ಬಲೆ ಸಂಗತಿಪತಿ, ಯಾವ್ದಾವ ಆಜ್ಞೆ ಗಂಟಲು ಬಿಗಡೆಂದಾಯ್ತು ಈ ನಿನ್ನ ಧರ್ಮನುಡಿಗಳಿಂದ. ಓಹೋ, ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಗೌರವ. ಭಾರತ ಭೂಮಿ ಸಜೈಸಿ ದುರಸ ಸಮಾನ ಸೌಖ್ಯ ರಾಜಿಸುವ ಸಕೋದ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರಸ ಜಯಿಸಿ ದುರಸ ಕರೆಸಿಗಲಿ ಅನುಜಾತರ ಅನುಜಾತರ ದರೆಯಲಿಂದು ಖ್ಯಾತಿ ಪಡೆ, ದರೆಯಲಿಂದು ಖ್ಯಾತಿ ಪಡೆ ಸುಖಿಯಾದು ವೀರ. ಸೈರಣ ಎಂದಾಳೈ ವೈರವನೆ ನೀ ಸೈರಣ ಎಂದಾಳೈ ಬಾಳೆ ಬಲು ಧರ್ಮನೆ ಕರುಣ ಬಲಿ ವರಳುಳೆ ಬಾಳೈ ಬಲು ಧರ್ಮನೆ ಕರುಣ ಬಲಿತ ಹೊರೆ ಭಾರತ ಭೂಮಿ ಸಜೈಸಿ ಸಮಾನ ಸೌಖ್ಯ ರಾಜಿಸುವ ಸಕೋದ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರ್ಯೋಧನ, ಒಂದು ಸಾರಿ ಗುರು ಹಿರಿಯರನ್ನು, ಸಹೋದರರನ್ನು, ಬಂಧುಗಳನ್ನು ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಹೊರತು ಪಾಂಡವರಿಗೆ ಮತ್ತೇನು ಬೇಡ. ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಅತ್ಯಾರ ಸಲುವಾಗ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡನು, ಭಿಕ್ಷೆ ಪ್ರದಾನ ಮಾಡು ಕೌರವ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾಟನೆ ಯೋಗ್ಯವಾದ ಜೀವನ, ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಆಗದು. ಯೋಧದ ಭಯವನ್ನು ತೋರುವೆಯ ಜನಾರ್ದನ? ಯೋಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯೋಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಶ್ರೀರಾಘು ದುರ್ಯೋಧನ, ಯುದ್ಧವು ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದೂತಕ್ಕೆ ಎಳೆತಂದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಜ ಅಪರಾಧವು ಅನಂತ ಪ್ರಳಯ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುವುದು. ಸರ್ಪಬಂಧ, ವಿಷಪ್ರಾಶನ, ಕುಂತಿಗಾದ ಅಪಮಾನ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ವಿಚಾರ ಮಾಡು ಕೌರವ. ಅದು ನಿನ್ನ ಭ್ರಮೆ.
ಕೆಟ್ಟರೂ ಸರಿಯ ಕಟ್ಟ ಕಡೆದಾಗಿ ಕಾಡಿ ಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರ ನನ್ನ ಕೆಣಕಿ ಏಕೆ ಯಾಕೆ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರಕವಚವನ್ನು ಭೂತ ಪ್ರೇತ ಪಿಶಾಚಿಗಳು ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕಳಗಕ್ಕೆ ನಿಂತರೂ ಸರಿಯೇ ಕಲಿಯಂಸದಿಂದ ನಿರ್ಮಿತವಾದ ಈ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಕೊಚ್ಚುವುದರೂ ಸರಿಯೇ ಹಸ್ತಿನಾಥೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಎಂದು ಬಿರಿದಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೇಳುವುದ ಹರಿಯೇ ಅದ ಮಾಡಿ ಗೆಲ್ಲಲೆ ಅವ ರಾಜ್ಯವ ಕೇಳುವುದ ಹರಿಯೇ ಅದ ಮಾಡಿ ಗೆಲ್ಲಲೆ ಅವ ರಾಜ್ಯವ ಛಲವನ್ನು ಬಿಡದಲೆ ಅಡುಗನೆ ಧರ್ಮವೇ ಛಲವನ್ನು ಬಿಡದಲೆ ಅಡುಗನೆ ಧರ್ಮ ಛಲವ ಜಯಿಸಿ ಧನಮುದಲೊಳಗೆ ಛಲವ ಜಯಿಸಿ ಧನಮುದಲೊಳಗೆ ಕೊಡುವುದಿಲ್ಲ ನಮ್ಮ ದಿಗು ಸಾರಾಣಿಕೆ ಕೊಡುವುದಿಲ್ಲ ನನ್ನೊಡನೆ ಯುದ್ಧವ ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಜೆ ತೀರತ್ವಗೆ ಯುದ್ಧ ಮಾಡಿ ಗೆಲ್ಲಲಿ ರಜೆ ತೀರತ್ವಗೆ ಕೊಡುವುದಿಲ್ಲ ನಮ್ಮ ದಿಗುಣ ಸಾಗಿದೆ ಕೊಡುವುದಿಲ್ಲ 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 ರಾಜ್ಯವ ಅದು ಪಾಂಡವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ಮಹಾರಥಿಕರ ವೀರಘೋಷದಲ್ಲಿ ಹೋಗು ಆ ಪಾಂಡವರಿಗೆ ವಿಸ್ತರಿಸಿ ಹೇಳು ಸಂಗ್ರಾಮ ಸಲಕರಣೆಗಳನ್ನು ಅಡಿ ಮಾಡಿಕೊಳ್ಳಲು ಮತ್ತೊಮ್ಮೆ ಹೇಳು ಇದೇ ನನ್ನ ಕಡೆಯ ಸಂದೇಶ ಕಡೆಗೂ ನನ್ನ ಸಂದೇಶವನ್ನು ನಿರಾಕರಿಸಿಬಿಟ್ಟಿಯಲ್ಲ ಕುರುಕುಲದ ಕಳಂಕ ಸ್ವರೂಪ. ತಿರಸ್ಕರಿಸಲಾಗದ ಸಂದೇಶವನ್ನು ಪುರಸ್ಕರಿಸುವುದು ಧ್ವಂಸ ಕಳಂಕ ಸ್ವರೂಪ. ಅದೇ ಕುಂತು ಒದರುವೆ ಅದೇ ಮಾತು ನುಡಿಯುವೆ ಅದೇ ಕುಂತು ಒದರುವೆ ಅದೇ ಮಾತು ನುಡಿಯುವೆ ಕುಲವಿಲ್ಲ ಕುಲವ ಮರತೆಯ ಹೊರದಳು ಕಡಿಯಲು ಬಿಡುವನು చేశారు నా సైసే నిన్న మోస చేశారు నా సైసే నిన్న మోస ಸೈನಿಸ ಬಲ್ಲವರ ಇದಾ ಸೈನಿಸ ಬಲ್ಲವರ ಪರಮ ಪುರುಷನೆಂಬ ವಿರುದ್ಧವು ಹೊರವಿಯೋ ಅಡಗಿದೆ ಪರಮ ಪುರುಷನೆಂಬ ವಿರುದ್ಧವು ಹೊರವಿಯೋ ಅಡಗಿದೆ ಬಡುಗಲಿ ಪ್ರತಿ ಬೇಡೈಸುವುದರಲ್ಲಿ ತೋರಿ ಗಜ ಪ್ರತಿ ಬೇಡೈಸುವುದರಲ್ಲಿ ತೋರಿ ಗಜ ಇದು ಅಕ್ಷಮ್ಯ ಅಪರಾಧ.
ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನು ನಿರ್ಣಯಿಸಿ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಗುರು ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿಯ ಬದಲು ಸಾರ್ವಭೌಮ ಕೃಷ್ಣ, ಸಹೋದರ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರ ಸಲಹೆ ಎಂದಾಗಿದೆ. ಶಕುನಿ ಮಾವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿರಬೇಕು. ನಿಮ್ಮ ರಾಯಭಾರಕ್ಕೆ ಯೋಗ್ಯವಾದ ಅದ್ಭುತ ಸತ್ಕಾರವಿದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ಶಾಸನ. ವಂದಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ಇದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿರಿ ನನ್ನನ್ನು. ಅಯ್ಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ. ನನ್ನ ಸಂಗಡ ಬಾ. ನಿನ್ನಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ಆಗಬಹುದು ತಮ್ಮ ಇಚ್ಛೆ. ಎಲ್ಲಿಗೆ ಎನ್ನನು ಕರೆದೊಯ್ಯುವೆ ಮಾಧವ. ಎಲ್ಲಿಗೆ ಎನ್ನನು ಕರೆದೊಯ್ಯುವೆ ಮಾಧವ. ಮಾಧವ ಮಾನವನ ನನಗೂ ನಿನಗೂ ಏಕದ ಸಂಬಂಧ. ಪರಮಾತ್ಮ, ನನಗೂ ನಿನಗೂ ಏಕದ ಸಂಬಂಧ. ಒಂದು ತಿಳಿಯನೇ ಒಂದು ತಿಳಿಯನೇ ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿ ಪಕ್ಷದವನೆಂದೆರೆತು ಕೂಡ ನನ್ನನ್ನೇಕೆ ಇಲ್ಲಿಗೆ ಕರೆತಂದೇ ಮಾಧವ? ಕರ್ಣ,
ನೀನು ವೈರಿಪಕ್ಷದ ನಿಂತಾಗುವೆ. ನೀನು ನನ್ನ ಪ್ರಿಯ ಬಂಧು ಕೌಂದ್ಯ ಕುಂತಿದೇವಿಯ ಜ್ಯೇಷ್ಠ ಪುತ್ರ, ಪಾಂಡವರ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನಂದೆ ಕೃಷ್ಣ? ನಾನು ನಿನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಚೆನ್ನಾಗಿದೆ ನಿನ್ನ ವಿನೋದವಾದ ಪ್ರಸಂಗ. ಹೋ, ತಿಳಿಯಿತು ಬಿಡು. ಇದು ಯುದ್ಧಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಒಂದು ವೇಳೆ ಅವರನ್ನು ತಲೆಗಾಯಲು ನೀನು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿದೆ ಪರಮಾತ್ಮ? ಏಕಿಲ್ಲ ಕರ್ಣ. ನಿನ್ನ ತಾಯಿ ಆದ ಕುಂತಿದೇವಿಯು ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಅದರಲ್ಲೊಂದಾದ ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯನ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲುಗಿದರು. ಈಗ ಅವರ ಪೋಷಣೆಯಿಂದ ಬೆಳೆದ ನೀನು ಈಗ ದುರ್ಯೋಧನ ಆಸ್ಥಾನದಲ್ಲಿ ಪಾಂಡಲೀಕನಾಗಿರುವೆ. ಕರ್ಣ, ಪರಮಾತ್ಮ ಕುಲಹೀ ನಮ್ರಲ್ಲ ಕೇಳನ್ನ ಮಾತ. ಕರ್ಣ, ಕುಲಹೀ ನಮ್ರಲ್ಲ ಕೇಳನ್ನ ಮಾತ. ಪ್ರತಿಗುಂಸದಲ್ಲಿ ಅವತರಿಸಿ ಉದಿಸಿದವ ಸುಕುಮಾರವ ವರವೀರ ಸುಕುಮಾರವ. ವರ ಪಾಂಡವರ ಜನನಿ ವರ ಪಾಂಡವರ ಜನನಿ ಕರೆಯ ಬೆಳಗುವ ಹರಿಯ ಕರುಣನಿ ದರೆಯ ಬೆಳಗುವ ತಳಮಳವೇತಕ್ಕೆ ಮನದ ಚಿಂತೆ ತೊರೆ. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ನಿನ್ನ ಪಾದ ಮೇಲೆ ಅದರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನ ಏರಿ ರಾಜ್ಯಭಾರವನ್ನು ಮಾಡುವಂತೆ. ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿ ದೇವಿಯೂ ನನ್ನ ಹೆತ್ತ ತಾಯಿ. ಕೃಷ್ಣ, ನೀವು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯ ಸಂಗತಿಯೇ? ಪರಮಾತ್ಮ, ಇದು ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗ್ಯದ ದುರ್ದೈವವೇ, ನನ್ನನ್ನು ಎಷ್ಟು ವಿಧವಾಗಿ ಕಾಣುತ್ತಿರುವೆ ದೇವಾ.
ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಆ ಕೌರವೇಶ್ವರನು, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕುರಳಿಗೆ ಸುತ್ತಿಕೊಂಡಿರುವ ಪಾಂಡವರು. ಈ ಈರ್ವರಲ್ಲಿ ಯಾರನ್ನೂ ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ದೋಚದಂತಾಗಿದೆ ಪರಮಾತ್ಮ. ಮನಸ್ಥೈರ್ಯ ಮಾಡಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡುವೆ. ನೀನು ಯಾರನ್ನು ತ್ಯಜಿಸಬೇಕೋ, ಯಾರನ್ನು ಆಶ್ರಯಿಸಬೇಕೋ ನೀನೇ ನಿರ್ಧಾರ ಮಾಡು. ದೇವ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ಇರುವರು ನನ್ನನ್ನು ಕಂಡಾಗಲೆಲ್ಲ ಸೂತ ಹೀನ ಎಂದು ಆಳಿಸ್ತಿರುವರಲ್ಲ, ನಾನ್ಯಾರೆಂಬ ವಿಚಾರವೂ ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೂ ಆ ಪಾಂಡವರಿಗೂ ತಿಳಿಯದು. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೇ ಇಲ್ಲ ದೇವ. ಈ ಕರ್ಣನ್ಯಾರು? ಈತನನ್ನು ನೋಡಿದರೆ ನನಗೆ ಮುರುಕು ಉಂಟಾಗುವುದು ಎಂದು ಪದೇ ಪದೇ ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಬಹು ಪ್ರೀತಿ ಮಮತೆಯಿಂದ ಗಂಗಾ ತೀರಕ್ಕೆ ಬರಲು. ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಬರುತ್ತೇನೆ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ನುಡಿವನಲ್ಲ. ಅಯ್ಯೋ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿ ದೇವಿಯೂ ನನ್ನ ಎತ್ತ ತಾಯಿ. ಇದುವರೆಗೂ ಸೋದರರ ಭಾವನೆಯೂ ನನಗಿರಲಿಲ್ಲ. ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಯಾರೆಂದು ತಿಳಿದ ಬಳಿಕ ಮನಸ್ಸಿಗೆ ಎಂಥ ಉಭಯ ಸಂಕಟ. ಹೇ ಹತಭಾಗ್ಯ ಕರ್ಣ, ಪಾಂಡುಪುತ್ರರಾಗಿ ಜನಿಸಿ ಪಾಂಡವರನ್ನು ಕೊಲ್ಲುವಷ್ಟು ನಿರ್ದಯನಾದೆಯ. ಹೇ ನಿನ್ನದೆಂತಹ ವಿಧಿನೇ ಮಗ. ಕೊಲ್ಲಲೇ ಪಾಂಡು ಕುಮಾರರನ್ನು ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರನ್ನು ನಾನ್ ಕೊಲ್ಲಲೇ. ಕೊಲದಾಂಡಿ ಕೊಲೆ, ಕೊಲದಾಂಡಿ ಕೊಲೆ ಆ ಕೌರವೇಂದ್ರನು ಈ ಧರೆಯ ಸುಖ ಸಂಪತ್ತು ನಿಲ್ವಾಯ್ದರೆ. ಛಲಭಿಂಪಾರ್ಥನರುಡವಂ ಹರಿದು, ಅಯ್ಯೋ ಅರ್ಜುನ, ಛಲಭಿಂಪಾರ್ಥನರುಡವಂ ಹರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಸ್ವಾಮಿಗಾಲಲ್ಲವಂ ಸಲ್ಲಿಸಲ್ಲಾಗದೆ ಪಾರ್ಥನ ಘೋರ ಶರಣಗೆ ಸುತ್ತಾಗಲೇ. ನಾನ್ ಸಾಯಲೇ, ಸಾಯಲೇ, ಸಾಯಲೇ. ಯಾರು? ಓ, ಅಂಗಾಧಿಪತಿ. ಅಂದ ಹಾಗೆ ಏನನ್ನು ಯೋಚಿಸಿರುವಂತೆ ತೋರಿಸುವುದಲ್ಲ. ಒಂದು ವೇಳೆ ರಾಜ್ಯಸಭೆಯಲ್ಲಿ? ರಾಜ್ಯಸಭೆಯಲ್ಲಿ ನನ್ನ ವಿಚಾರ? ಹೌದು. ಕರ್ಣನ ಹುದ ಹೃದಯವನ್ನು ತಿಳಿಯದ ಆ ಕರುಣ ನಿರ್ಣಯದಿಂದ ಆ ರೀತಿ ಹೇಳುವುದರಲ್ಲಿ ಆಶ್ಚರ್ಯವೇನು? ಸ್ನೇಹದಲ್ಲಿ ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಅದೇನೆಂಬುದನ್ನು ಹೇಳೋ ಶಕುನಿ. ಕೃಷ್ಣನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹೊಸದ ಎಬ್ಬರಿಯಂತೆ ಹಾರ್ಪಡಿಸುತ್ತಾ ಕ್ರೋಧರಿ ಬುದ್ಧಿ ಹೋದವ ಹಾಗೆ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗಲು ಸಮಂತ ಸಾಮಾರ್ಥರಿಗೂ ಆಜ್ಞೆ ಮಾಡಿದನು. ಅಲ್ಲದೆ
ಕರ್ಣನಿಗೆ ಸೈನ್ಯಾಧಿಪತಿಯನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯಂತೆ ಪ್ರಕಟವಾಗಿ ಹೇಳಿದನು. ಆದರೆ ಆ ಭೀಷ್ಮನು ಇದಕ್ಕೆ ಕುರುಪಿದ ಮಹಾರು ಏನು ಹೇಳಿದರು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಅದರ ಆತನ ಮಾತಿನಿಂದ ನಿನ್ನ ಸೈನ್ಯಾಧಿಪತಿಯ ಆಶೆಯು ಬಂದು ಹೋಯಿತು. ಕಾರಣ ರಥವನ್ನೇರಿ ನೀನು ಕೃಷ್ಣ ನೋಡಬಹುದೇ ಅಷ್ಟೇ. ತಂತ್ರಿಯಾದ ಆ ಕೃಷ್ಣ ನುಡಿಗಳಿಗೆ ನೀನು ವಸನಾದ ಎಂದು ದುರ್ಯೋಧನ ಸಂದೇಹ. ಕುರುಕುಲದ ಅರಸರು ಕರ್ಣನ ಸ್ವಾಮಿನಿಸೆಯನ್ನು ತಿಳಿದಿಲ್ಲವೇ? ತಿಳಿದಿರುವುದು. ಕೃಷ್ಣನಿಗೂ ನಿನಗೂ ಮಾತಿನ ರಹಸ್ಯ ಹೊರತು ನಿನಗೆ ಸೈನ್ಯಾಧಿಪತಿಯನ್ನು ಕೊಡಕೂಡದು ನಿರ್ಧಾರವಾಯಿತು. ಇದಕ್ಕೆ ಕಾರಣರಾದ ಭೀಷ್ಮರು ತಾನೆ? ಯಾರಾದ್ರೂ ಬಿಡು ಕಾರಣ. ಆದರೆ ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಿಲ್ಲ. ಏನು ಹೇಳಿದರವರು? ಆ ದುರ್ವಾಕ್ಯವನ್ನು ನುಡಿದರೆ ಕಾರಣ. ಕಣ್ಣ ಕೇಳು ಕೇಳುವನು ಈ ದಿನದ ಕೈಯನು ಅಯ್ಯೋ ಸಭೆಯಲ್ಲಿ ನಡೆದುದನು. ಕಣ್ಣ ಕೇಳು ಕೇಳುವನು ಈ ದಿನದ ಕೈಯನು ಅಯ್ಯೋ ಸಭೆಯಲ್ಲಿ ನಡೆದುದನು. ವಿಧ ವಿಧವಾಗಿ ದೇವರು ನಿನ್ನ ಭೀಷ್ಮಗೋನರು. ಕಣ್ಣ ಕೇಳು ಕೇಳುವೆನು ಈ ದಿನ ಬಾತೆಯನು ಅಯ್ಯೋ ಸಭೆಯಲ್ಲಿ ನಡೆದುದನು. ಸೂತನಿಗೆ ಪಟ ಕಟ್ಟಲು ಎಂದು ವಿಧ ವಿಧವಾಗಿ ಜರಿದರು. ಅಯ್ಯೋ ವಿಧ ವಿಧವಾಗಿ ಜರಿದರು. ಕಣ್ಣ ಕೇಳು ಕೇಳುವನು ಈ ದಿನ ವಾಕ್ಯನು ಅಯ್ಯೋ ಸಭೆಯಲ್ಲಿ ನಡೆದುದನು. ಅಯ್ಯೋ ಸಭೆಯಲ್ಲಿ ನಡೆದುದನು. ಕಾರಣ ಯತ್ನವಿ ಸೂತಕದಲ್ಲಿ ಹುಟ್ಟಿದ ನೀಚ ಸ್ವಾಮಿ ಭಕ್ತಿ ಹೇಳುವುದೆಂದು ನಿಂದಿಸಿದರು. ಸೂತುಕುಲದಲ್ಲಿ ಹುಟ್ಟಿರುವವರು ರಾಜಭಕ್ತರಾಗಬಾರದೇ ಸಕುನಿ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚಕುಲದವರಿಗೆ ಮೀಸಲಿಟ್ಟಿರುವನು. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಹಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದ್ವೇಷವೆಂದು ತಿಳಿದಿದರು. ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮಾತ್ಮ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತಳ್ಳಿದೆ ಎಂದು. ನಾನಿನ್ನು ಕುರು ಸಾಮ್ರಾಜ್ಯದ ಮಾಂಡಲಿಕನು. ನನ್ನ ಜನ್ಮದ ದುಷ್ಟಭೂತವೂ ಇನ್ನೂ ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಹಾರ್ಯರು ಸ್ವಕಲ್ಪ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ. ನಾವು ಕಾರಣ ದುರ್ಯೋಧನ ನಿನ್ನ ಅವಜ್ಞ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರವು ನಿನ್ನ ಕಲಿಯುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತ ಹಾಗೂ ಹಸ್ತದಾನ ಮಾಡುವುದೆಂದು ನೀನು ಶಪಥ ಮಾಡು. ಆಗ ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯ ಹಬ್ಬವು ಎಂತ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕೂರುವುದು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯ ಅಂಗದಪತಿ ಸ್ವಪಕ್ಷದವರಿಂದ ಹೋಮಾಂತಕ ಇದ್ರೆ ಹಸ್ತದಾನ ಮಾಡು. ಏಕೆಂದರೆ ದ್ರೋಣ ಸಲ್ಯಾದಿಗಳು ಇದಕ್ಕಿಂತ ಹೆಚ್ಚಿಗೆ ಅಪಮಾನ ಮಾಡಲು ಯೋಚಿಸುತ್ತಿದ್ದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ತಟಸ್ಥ ಭಾವವನ್ನು ವಹಿಸಿರುವನು. ದುರ್ಯೋಧನನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ಯಾರಿಗೋಸ್ಕರ ನಾನು ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮರು ಪರಾಜಿತರಾಗುವ ತನಕ ನಾನು ಅಸ್ತ್ರದಾನವನ್ನು ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ಬಂದು ಎಷ್ಟು ಹೊತ್ತಾಯಿತು? ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದೆನು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ನಾನು ಒಂದು ಕ್ಷಣವು ನಿಲ್ಲುವ ಪ್ರವೃತ್ತಿಯೂ ನನಗಿಲ್ಲ. ಶಪಥವೇನೆಂದು ಆಗ ತಿಳಿಯುವುದು. ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸಿ ಮಿತ್ರ. ಹಾರ್ಯರ ಮಧ್ಯೆ ಪದದಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ನನಗೆ ಸಂತೋಷದ ಸುದ್ದಿ ಎಲ್ಲಿಂದ ಬರಬೇಕು? ನಾನಿನ್ನೂ ಬರುವೆನು. ಕರ್ಣ, ಕರ್ಣ, ಇದೇನು ಶಕುನಿ? ಕರ್ಣನ ರೀತಿಯೇ ಬೇರೆಯಾಗಿರುವುದು. ಕರ್ಣನಿಗೆ ಯೋಚಿಸಿ ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೇನು.
ಆದರೆ ಕರ್ಣನ ಹೊರಟೇ ಹೋದನಲ್ಲ. ಏನು ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಏನು ಪರಿಹಾಸವೇ ಕೌರವೇಶ್ವರ? ಏಕೆ ಕರ್ಣನ ವೀರಪುರುಷನಲ್ಲವೇ? ಇರಬಹುದು, ಆದ್ರೆ ಅವನನ್ನು ಸೈನ್ಯಾಧಿಪತಿಯನ್ನು ಮಾಡುವುದರಿಂದ ಎಷ್ಟೋ ಜನರ ಅಪಮಾನವಾಗುವುದೆಂದು ಯೋಚಿಸಿದೀಯಾ? ಭಾರ್ಗವಿಯಾದ ಭೀಷ್ಮ, ಸತ್ಯಸಾಧನದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇನ್ನು ಮುಂತಾದ ಉತ್ತಮ ವರ್ಣದ ನಾಯಕರನ್ನು ಬಿಟ್ಟು ಸೂತಕನ ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಕುಲ ಮರ್ಯಾದೆ ಧಿಕ್ಕರಿಸುವುದರಿಂದ ಅನರ್ಥವಾಗುವುದೆಂದು ಮರೆಯಬೇಡ. ಅಂತರಂಗದಲ್ಲಿ ಭೀಷ್ಮ ದ್ರೋಣರು ಪಾಂಡವರ ಪಕ್ಷಪಾತಿಗಳು. ಇವರುಗಳೇನಾರ ಕೋಪಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂದಿರುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಯ ಆಗುವವರೆಗೂ ಅಸ್ತ್ರದಾನ ಮಾಡುವುದೆಂದು ಕರ್ಣನು ಇದೀಗ ಶಪಥ ಮಾಡಿ ಹೊಡೆಯುವನು. ನೀನು ಅವನಿಗೆ ಸೈನ್ಯಾಧಿಪತಿಯನ್ನು ಒಪ್ಪಿಸಿದರೆ ಶಪಥವನ್ನು ಮೀರಿ ಅವನನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಇದರಿಂದ ಯೋಚಿಸಿಕೊಡು ರಾಜ. ಹಾಗಾದರೆ ಈಗ ಏನು ಮಾಡುವುದು ಮಾವ? ಮಾಡುವುದೇನು? ಸೈನ್ಯಾಧಿಪತಿಯನ್ನು ಅಂಗೀಕರಿಸುವಂತೆ ಭೀಷ್ಮನಿಗೆ ಪ್ರಾರ್ಥಿಸು. ಈಗಲೇ ಹೋಗಿ ಕುರುಪಿತಾಮನ್ನು ನೋಡು. ಹಾಗೆ ಮಾಡುವನು. ನೀನು ನನ್ನ ಸಂಗಡ ಬಾ. ನಡೆ ನಡೆ ದುರ್ಯೋಧನ, ನಡೆ. ನಿನ್ನ ಒಡನಾಡಿ ಆಗಿ ನಿನ್ನ ಕುಲದ ಬೇರನ್ನು ಕಿತ್ತೆಸೆಯಲು ಸದಾ ಕಾಲ ನಿರಕ್ಷೆ ನಿರ್ವಹಿ ಸಕ್ರಿಯು ನಿನ್ನನ್ನು ಬಿಟ್ಟು ಬೇರೆಲ್ಲಿಗೆ ತಾನೇ ಹೋದನೋ? ನಡೆ, ಎಲ್ಲಿಗೆ ಈ ಸಕ್ರಿ ವಂಶ ಹಾರುವುದೋ ಅಲ್ಲಿವರೆಗೂ ನೋಡುವೆನು. ನಡೆ. ಆರದು 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 ಸಕ್ರಿಯ ರೋಸ ಬೇರೂರದು ಕೌರವವಂಶ. ಆರದು 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 ಸಕ್ರಿಯ ರೋಸ ಬೇರೂರದು ಕೌರವವಂಶ. ಮಣ್ಣಲ್ಲಿ ರಕ್ತವ ಅರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸಿದೆಯಾ ದುರ್ಯೋಧನ? ನಲ್ಲಿ ರಕ್ತವ ಅರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸಿದೆಯಾ? ಕೂಡಿಸಿ ಗುರು ಪಾಂಡವರ ಗತೆ ಕೂಡಿಸಿ ಗುರು ಪಾಂಡವರ ಹಟ್ಟು ಗಯ ಮನಿಗೆ ಕೌರವರ ಹಟ್ಟು ಗಯ ಮನಿಗೆ ಕೌರವರ. ಆರದು 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 ಸಕುನಿಯರೋ ಬೇರೂರದು ಕೌರವವಂಶ. ಬಾರಿಸಿ ಕಲ್ಲರವ ಕಾಕೆ ಅದರೊಳ್ಳು ಕೂರಿಸಿ ದೇಶ ಸಂಗಾಕೆ. ಬಾರಿಸಿ ಕಲ್ಲರವ ಕಾಕೆ ಅದರೊಳ್ಳು ಕೂರಿಸಿ ದೇಶ ಸಂಗಾಕೆ. ಕೂಡಿಸಿ ಗುರು ಪಾಂಡವರ ಜೊತೆ ಕೂಡಿಸಿ ಗುರು ಪಾಂಡವರ ನಾ ಹಟ್ಟುಗೆಯ ಮನಿಗೆ ಕೌರವರ. ನಾ ಹಟ್ಟುಗೆಯ ಮನಿಗೆ ಕೌರವರ. ಆರದು 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 ಸಕುನಿಯರೋ ಬೇರೂರದು ಕೌರವವಂಶ. ಬೇರೂರದು ಕೌರವವಂಶ. ಬೇರೂರದು ಕೌರವವಂಶ. ಐವರ ಕಾಂತೆ ಎನಿಸಿದ ಚಿಂತೆ. ಐವರ ಕಾಂತೆ ಎನಿಸಿದ ಚಿಂತೆ. ತಾಳದೆ ಪರಿಣಾಮ ಸವಿಸಿದ ಜೀವ.
ದೀನ ದಯಾನಿಧಿ, ನಿನ್ನ ಹೊರತು ನನ್ನ ಗತಿ ಯಾರಿರುವರು? ಆತ್ಮೀಯ ಸಜ್ಜನರಿಂದ ಪರಿತ್ಯಾಗಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣಬಿಟ್ಟು ಸೋತರು. ಹಸ್ತಿನಾವತಿಯ ಸಭೆಯಲ್ಲಿ ಸರ್ವರ ಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತರಾದರು. ಈಗಾದರೂ ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನವಾದರೂ ಸುಖವಾಗಿರೋಣ ಎಂದರೆ ಹೆಚ್ಚಿಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ನೀನು ತಾನೇ ಬರೆದಿರುವೆ. ಇವಳೇಕೆ ಈ ರೀತಿ ಚಿಂತಮಗ್ನನಾಗಿರವಲ್ಲ? ಕಾಂತೆ, ಪ್ರಿಯತಮೆ, ಕಾಂತೆ, ಸಾಂತೆ, ಕಾಂತೆ, ಸಾಂತೆ, ವರದಿಗಳಾಗಿ ವರಪಕ್ಷಿಯಾಗಿ ಏಕೆ ದೇವಿ, ಏನಾಯ್ತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ನಿಮ್ಮನ್ನಾರಾದ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವು ಅವರಿಗೆ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಹೇ ವಿಧಾತ, ಇಂತಹ ಪರಾಧೀನವಾದ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿ ಮಾಡಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪ್ರೋನ್ನತಿಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತಿಯನ್ನು ದ್ಯೂತದಲ್ಲಿ ಪಣವಿಟ್ಟು ಸೋಲಿರಿ ಎಂದು ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಮಾಡಿದ 1 ದಿನದ ಅವಿವೇಕನೆ ಈ ನಿಂದನೆಯು ನಮ್ಮನ್ನು ಸಾಯೋದನಕ್ಕೆ ಬಿಟ್ಟಿದ್ದಲ್ಲ. ದೇವಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸು ಎಂದು ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಂಡನಲ್ಲವೇ? ಆಗಿತ್ತು, ಆಗವಾಯ್ತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ನನ್ನೊಂದಿಗೆ ತಿಳಿಸಬಾರದೆ ಹೇಳುವೆನು ಸ್ವಾಮಿ. ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವು ಎಷ್ಟೇ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆ, ಅಣ್ಣನ ಆಜ್ಞೆ, ಅಣ್ಣನ ಆಜ್ಞೆ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ. ಇದನ್ನು ನಾನು ಹಸ್ತಿನಾಂಬಿಯ ದೇವಿ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಸಂಧಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಾನವಾಗುವುದು? ಈ ನಿನ್ನ ಬೆಚ್ಚದ ಮುಡಿಯನ್ನು ಮುಡಿಗಟ್ಟುವುದಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೂ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಬಂದವರು? ಅಗ್ರಜನ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನೇ ಹೋಗಿರುವರು. ಗೋಪಿಕಂಗರ ವಿಲ್ಲಾಸ ವಿಭ್ರಣಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದೋರ್ಗಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದು ಎಂದು ನಾನು ಭಾವಿಸಿದೆ. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ನಾನು ಇಷ್ಟ ನಿಮ್ಮ ಪತ್ನಿ ಅಲ್ಲವೇ ಸ್ವಾಮಿ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುವುದು. ಏನೆಂದು? ನಿನ್ನ ಮುಡಿ ಬಿಚ್ಚುವರೆಗೂ ಈ ನನ್ನ ಮುಡಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿದೆ. ನೀನು ನಮ್ಮ ಸಂಗಡ ಕಥನ ಮಾಡಿದ್ರಲ್ಲೇ ಈ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದೆ. ಬಾ, ಇಂಥ ಸಂತೋಷದ ಕಾಲದಲ್ಲಿ ನನ್ನ ತೊಡೆಯ ಮೇಲೆ ಕುಳಿತುಕೋ. ಪ್ರಾಣೇಶ್ವರ, ಮೊದಲು ದುರ್ಯೋಧನ ತೊಡೆಯನ್ನು ಮುರಿಯಿರಿ, ಅನಂತರ ಕುಳಿತುಕೊಳ್ಳುವೆನು.
ನೀನು ನನ್ನ ಚಂದ್ರಿ, ನೀನು ಮೆಚ್ಚಿದ ಮಡಿದಿಯಲ್ಲವೇ? ಹೌದೇ? ನೀನು ನನ್ನ ಜಾಣಿ ಅಲ್ಲವೇ? ಹೌದೇ? ಜಾಣೆ ಮುಂದಾಡುವೆ ನೀ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುಂದಾಡುವೆ ನೀ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುಂದಾಡುವೆ ನೀ ಬಾರೆ. ಪರಿಭವ ಮರೆತರೆಯೇನು, ಕೈದ ಸಪಥವನ್ನು ಮರೆತಿರಲೇನು. ಸಮಯದ ಪರಿಭವ ಮರೆತರೆಯೇನು, ಕೈದ ಸಪಥವನ್ನು ಮರೆತಿರಲೇನು. ಚಿಂತೆಯು ನೇತೆ ಧ್ರುವದ ಕುಮಾರಿ, ಚಿಂತೆಯು ನೇತೆ ಧ್ರುವದ ಕುಮಾರಿ, ದಿಚ್ಚಿತ ಮುಗಿದು ತಪ್ಪಿಸುವಾರಿ. ಜಾಣೆ
ಕಾಂತೆ ಚೆಲ್ಲುತ್ತ ಸೇರುವೆ ಆಗ ಯಾವಾಗ ಆ ಈಗಲ್ಲ ದುರ್ಯೋಧನನ ಮುಗಿದಾಗ? ತಿಳಿಯುತ್ತೆ ಈಗ ತಿಳಿಯಿತು. ಚೆಲ್ಲುತ್ತ ಸೇರುವೆ ಅಲ್ಲವೇ ಪ್ರಾಣೇಶ್ವರ? ಹೌದು ಕಾಂತೆ, ಪ್ರಾಣವಲ್ಲಮ್ಮ, ಹೌದು ಪ್ರಿಯತಮೆ, ಪ್ರಿಯಾ ಪ್ರಿಯತಮೆ. ಭೀಮಸೇನ ಓ ಇದ್ದೇ ಹೋಯ್ತಲ್ಲ, ಛೇ ಹೋಗಲಿ ಬಿಡಿ. ಪ್ರಾಣೇಶ್ವರ, ಹೇಳು ಪ್ರಿಯತಮೆ. ನಿಮಗೆ ನೆನಪಿದೆ ಏನು? ಏನು? ಇರುವುದೋ ಇಲ್ಲವೋ? ಏನು? ಹಿಂದೆ ಒಂದು ಬಾರಿ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಇದು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಭವಿಸಲು ಅದೆಲ್ಲವನ್ನು ಮರೆತು ಬಿಟ್ಟು ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷೆಯ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವ ಹೇಳಿ ಈ ಭೀಮನಲ್ಲ. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆಯಾಗಿರುವುದು. ಬರೀ ಸರಿನ ಪ್ರಯೋಜನ. ನೀವು ಎಷ್ಟೇ ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಶಾಂತಿ ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆದ್ರದಿಂದ ನಿರೀಕ್ಷಿಸಿರುವನು. ಧರ್ಮಪಾಲನಾದ ಧರ್ಮರಾಯನು ಆ ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಲ್ಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈತನನ್ನು ಸಮಾಧಾನ ಪಡಿಸಲು ನಿಂದ ಮರೆತು ಮತ್ತಾರೂ ಸತ್ತರಲ್ಲ. ಅರ್ಜುನ, ಈ ಸಾರಿ ಈ ನನ್ನ ಸಹೋದರನ ಕೋಪಕ್ಕೆ ಈ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಹಸ ಎನಿಸುವುದು. ಸಹೋದರ ಭೀಮಸೇನ, ಅಲ್ಲಿ ಕೋಪವೇ ತಮ್ಮ? ಕೋಪವೇ ಕೇಳು ತಮ್ಮ, ಕೋಪವೇ ಕೇಳು ತಮ್ಮ, ಪರವಲ್ಲ ನಮಗೆ ಅರಿಯುತ್ತಿರುವಾಗ ಭಯವೇ ಪಾಂಚಾಲಿ, ಅಣ್ಣನೇಕೆ ಈ ರೀತಿ ಇಷ್ಟ ಆಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬೆರಗುವುದರಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು?
ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನ ತಿಳಿಸಬೇಕೆಂದನು. ಅದನ್ನ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸಾನುವೃತ್ತಿಯ ಪಾಂಡವರ ಕಳಂಕ ಎಂದು ನಾನು ಭಾವಿಸುತ್ತೇನೆ. ದರಿದ್ರ ಭಿಕ್ಷಕರಂತೆ ಕಂಡರ ಮನೆಯ ಬಾಗಿಲಿಗೆ ಹೋಗಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರರಾಗಿ ಪಡೆಯಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಇನ್ನೊಂದು ಗಳಿಗೆಯು ನಾನು ಸಹಿಸುವುದಕ್ಕಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ, ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನ್ನ ಇಚ್ಛೆಯಂತೆ ನಾನು ಮಾಡುವೆನು. ಪಾಂಚಾಲಿ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ತಮ್ಮ ಕೋಪ ಮಾಡಬೇಡವಣ್ಣ. ಅಗ್ರಜನು ನಮಗಿಂತಲೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ನಡೆಸುವುದು ನಮಗೆ ಅನುಚಿತ. ಪಾಂಚಾಲಿ, ಮನದ ವೇದನೆ ಹೀಗಿರುವಾಗ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ನಮಗೆ ಅನುಚಿತವಲ್ಲ, ಧರ್ಮವಲ್ಲವೇ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಮರೆಯುವುದು ನಿಮಗೆ ಉಚಿತವಲ್ಲ ಸ್ವಾಮಿ. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರತನವೆಂದು ನೀನಿನ್ನು ತಿಳಿದಿಲ್ಲ. ನಾವುಗಳು ಅಭಿಯಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಒಬ್ಬ ದೌಮ್ಯನ ಸಂಧಾನಕ್ಕೆ ಕಳಿಸಿ ಅಪಮಾನವನ್ನು ಹೊಂದಿದಿರಿ. ಇನ್ನು ಕುಲಪುರೋಹಿತನ ಸಂಧಿಗೆ ಕಳಿಸಲು ಮದುವೆ ಔತಣವಿಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಂತಾಯಿತು. ಆ ದುರ್ಯೋಧನ ನಿಮಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆಯಾಗಿರುವುದು. ಏನಿದು ಕೋಲಾಹಲ? ನಾನಿನ್ನು ಹೋಗುವೆ. ಜಯ ಜಯ ಕೃಷ್ಣ. ಈ ಸಂಧಿಯ ಫಲವನ್ನು ಕೇಳಿ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಅಪೋಷ ಫಲವನ್ನು ನಿಮ್ಮ ನಿಮ್ಮ
ಪರಮಾತ್ಮನಿಗೆ ನಮಸ್ಕರಿಸುವೆನು. ಧರ್ಮನಂದನ, ವಿಜಯಶಾಲಿ ಆಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು ಧರ್ಮನಂದನ. ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದಂತೆ ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ಗಜರ ಅಪೇಕ್ಷೆಯಂತೆ 5 ಗ್ರಾಮಗಳು ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನ ಕೈಗೆ ತೊಟ್ಟನು. ಈ ಸಂಧಿ ನೆಪದಿಂದ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಓಡಿಸ್ತೀವಿ. ಆ ಯಾದವ ಗಣಿ ಪಾಂಡವರ ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿನ ಸಂಬಂಧವಿರುವುದು. ಸ್ವಾಭಿಮಾನ ಶೂನ್ಯ ಸಂಧಾನವೊಡನೆ ಈ ಭ್ರಂಡ ಭೀಮನಿಗೆಂದ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನೂ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆತನೂ ಸಹ. ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆನ್ನುವುದು ನಿನ್ನ ಇಚ್ಛೆ ಆಗಿದೆ ಕೃಷ್ಣ. ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೋಸ ಫಲವನ್ನು ನೀವೇ ಭುಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇನಿ ಇನ್ನು ನಿರಾಕ್ಷರಾಗಬೇಡ. ಈ ಭೀಮ ಬದುಕಿದರೆ ಈ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಭೀಮ, ಇಲ್ಲಿ ಬಾರೆಯ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನ ಕಾಡಬೇಡ ಕೃಷ್ಣ. ಈ ಸಂಧಿಯು ಒಪ್ಪಲಾಗದು. ನಿನಗೊಬ್ಬ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲು ಸಾಧ್ಯವಿಲ್ಲ. ಹೇಳು ಕೃಷ್ಣ, ಹೇಳು ಆ ನಿನ್ನ ಸಂದೇಶವನ್ನು. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನಿಂತಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳುವ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಶ ವೇದಿಕೆ. ಭೀಮ, ನಿನ್ನನ್ನು ಕಂಡರೆ ನನಗೆ ತುಂಬಾ ಭಯವಾಗುವುದು. ಈ ಭೀಮನ ಕಂಡರೆ ನಿನಗೆ ಭಯ? ಇದೋ ನಿನ್ನ ಅಪೇಕ್ಷೆಯಂತೆ ನಾನೀಗ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಆ ನಿನ್ನ ಸಂದೇಶವನ್ನ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲೇ. ನೀನು ನನ್ನ ಬಂದಿ, ಅದು ಕ್ಷಣಕಾಲ ಮಾತ್ರ. ಆಗಲಿ ತಂಗಿ. ಅರ್ಜುನ, ಸ್ವಲ್ಪ ನಿನ್ನ ಗದೆಯನ್ನೂ ಕೊಡು. ಸಂಧ್ಯೆ ವಿಚಾರವನ್ನು. ಅರ್ಜುನ, ಸ್ವಲ್ಪ ಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಾಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರುವೆನೇನು? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ಬಂದಿರುವುದು. ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸವಿಲ್ಲ ತಂಗಿ. ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತಿಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಬಂಧಿಸಲು ಬರುವುದೋ ನೋಡೋಣ. ಭೀಮಾ, ಸಂಧ್ಯೆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಧರ್ಮನಂದನ, ಕಿರೀಟಿ, ಯಾಜ್ಞಾಸೇನಿ, ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು
ಅಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಅಗ್ಗದಿಂದ ಬಂಧಿಸಲು ಯತ್ನಿಸಿದ್ರ ಯಾರು ಮತ್ಯಾರು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರ್ಯಾಭಿಮಾನವು ಶಿಖರ ಬಿಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂಡಿಕೌರವರು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರವಿಲ್ಲ ಭೀಮಸೇನ. ಸಹನೆಯಿಂದ ಹೇಳಿ ಕಳಿಸಿದ್ದ ಸಂದೇಶವನ್ನು ತಿರಸ್ಕರಿಸಿ ಯುದ್ಧಕ್ಕೆ ಆಹ್ವಾನ ಕೊಟ್ಟ ಆ ದುರ್ಯೋಧನಿಗೆ ತಕ್ಕ ಪಾಠ ಕಲಿಸುವುದೇ ಸರಿಯಾದ ಉತ್ತರ. ಅಷ್ಟು ಮಾತ್ರವಲ್ಲ, ದುರ್ಯೋಧನ ಕೊಟ್ಟಿರುವ ಉತ್ತರವನ್ನು ಕೇಳಿ. ಭೀಮ, ಕೃಷ್ಣ, ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೂ ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಇಡೀ ಪಾಪಕ್ಕೆ ಕಡೆಗೂ ಯುದ್ಧವ ಗೈಗೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಗೈಗೆ ಕೊಡೆ ನಾನು ರಾಜ್ಯ. ಹಾಗೇನಾದರೂ ದೊರಕುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಅಲ್ಪ ಸಂದನದಲ್ಲಿ ಎಂದು ಹೇಳಿ ಉತ್ತರವನ್ನೂ ಕೊಟ್ಟಿರುವನು. ಕೃಷ್ಣ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಂದನ ಒದಗಿತ ಸಮರ ಬಂಧನ, ಹೇಗೋ ನಂದನ ಈ ಪಂಚದಂತದ ಪರಿಣಾಮ ಕಾರಣ. ಯಾರ ಜಯ ಅಪಜಯವು ಕಾದು ನೋಡಬೇಕಾಗಿದೆ. ಪರಮಾತ್ಮ ನಿನ್ನ ಇಷ್ಟದಂತೆ ಹಾಗಲಿ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ವಾಸುದೇವ, ನೀವಾದರೆ ಬಿಚ್ಚಿ. ಅಗ್ರಜ, ನೀವಾದರೆ ಬಿಚ್ಚಿ. ಧನಂಜಯ, ನೀವಾದರೆ ಬಿಚ್ಚಿ ನನ್ನ ಕಟ್ಟನ್ನು.
ಯಾರು ಮೆಚ್ಚದಿಲ್ಲವೇ? ನಾನು ಮೆಚ್ಚಿಕೊಳ್ಳುವೆ. ಹರ ಹರ ಮಹಾದೇವ! ಎಲ್ಲಿ ನನಗದೆ? ನಾನು ವಾಯುದೇವನವರ ಬಲಿನಿಂದ ಜನಿಸಿದ ನಿಜವಾದರೆ, ವೀರಮಾತ ಕುಂತಿದೆಯು ಸನ್ಯಪಾನ ಮಾಡುವುದು ಸತ್ಯವಾದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರನ್ನ ಸಮೂಲವಾಗಿ ನಾಶ ಮಾಡಿ ಆ ದುರ್ಳ ದುಶ್ಯಾಸನ ವಂಶ ಸ್ಥಳವನ್ನು ತೆಗೆದು ಆತನ ಗುಂಡಿಗೆ ಬಿಸಿರಕ್ತದಿಂದ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆ. ಅನಂತರ ದರ್ಪಿತ ದುರ್ಯೋಧನ ತೊಡೆಯನ್ನ ಈ ನನ್ನ ಗದದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಯಿಂದ ಪುಡಿ ಪುಡಿ ಮಾಡಲಿಕ್ಕೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.